ಚೀನಿ ಯಾತ್ರಿಕರು ಹೇಳ್ತಾರೆ, ಈ ದೇಶ ನಮ್ಮ ದೇಶವನ್ನು ಕಳೆದ 2000 ವರ್ಷಗಳಿಂದ ಆಳ್ತಾ ಇದೆ, ಆದರೆ ಖಡ್ಗ ತೆಕ್ಕೊಂಡಲ್ಲ, ಸಂಸ್ಕೃತಿಯನ್ನು ತೆಕ್ಕೊಂಡು ಅಂತ. ರಾಮಾಯಣ ಅಣ್ಣ ತಮ್ಮಂದಿರು ಹೇಗಿರಬೇಕು ಅಂತ ಹೇಳೋದಕ್ಕೂ ಉದಾಹರಣೆ ಕೊಡ್ತಾರೆ, ಅಣ್ಣ ತಮ್ಮಂದಿರು ಹೇಗಿರಬಾರ್ದು ಅಂತ ಹೇಳೋದಕ್ಕೂ ಅದರಲ್ಲಿ ಉದಾಹರಣೆ ಇದೆ. ಭಾರತ ಜಗತ್ತಿಗೆ ಕೊಟ್ಟ ಕೊಡುಗೆ ಅಪಾರವಾದದ್ದು. ಭಾರತ ಜಗತ್ತಿಗೆ ಏನು ಕೊಟ್ಟಿದೆ ಅಂತ ಹೇಳಿದಾಗ ತಿರಸ್ಕಾರದಿಂದ ಒಬ್ರು ಹೇಳಿದರು, 0 ಕೊಟ್ಟಿದೆ ಅಂತ. ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾ. ಆ ರೀತಿಯ ಜನ ಸಾವಿರಾರು ವರ್ಷಗಳಿಂದ ಇಲ್ಲಿ ರಾಜ್ಯಭಾರ ಮಾಡಿದರು, ಇಲ್ಲಿನ ರಾಷ್ಟ್ರವನ್ನು ನಡೆಸಿಕೊಂಡು ಹೋದರು, ವಿದೇಶಕ್ಕೂ ಯಾತ್ರೆ ಮಾಡಿದರು. ಚೀನಿ ಯಾತ್ರಿಕರು ಹೇಳ್ತಾರೆ, ಈ ದೇಶ ನಮ್ಮ ದೇಶವನ್ನು ಕಳೆದ 2000 ವರ್ಷಗಳಿಂದ ಆಳ್ತಾ ಇದೆ, ಆದರೆ ಖಡ್ಗ ತೆಕ್ಕೊಂಡಲ್ಲ, ಸಂಸ್ಕೃತಿಯನ್ನು ತೆಕ್ಕೊಂಡು ಅಂತ. ಆ ಸಂಸ್ಕೃತಿಯನ್ನು ತೋರಿಸುವಂತಹ ಇತಿಹಾಸ ಗ್ರಂಥಗಳಲ್ಲಿ ಮೊದಲಾದ ರಾಮಾಯಣ ಯಾವಾಗ ಅಂತ ಹೇಳಿದರೆ, ನಮ್ಮ ಹತ್ರ ಹೇಳಿದರೆ ಲಕ್ಷಾಂತರ ವರ್ಷ ಹೇಳ್ತೇವೆ, ಅನೇಕರಿಗೆ ಒಪ್ಪಿಗೆ ಆಗುವುದಿಲ್ಲ. ಆಶ್ಚರ್ಯ ಆಗ್ತದೆ. ರಾಮ ಹುಟ್ಟಿದ ದಿನಾಂಕವನ್ನು ವಾಲ್ಮೀಕಿ ಮಹರ್ಷಿಗಳು ಬರೆದಿಟ್ಟು ಬಿಟ್ಟಿದ್ದಾರೆ, ಹೇಳಿದ್ದಾರೆ. ಏನು ಅಂತ ಹೇಳಿದ್ದಾರೆ? ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯ ದಿವಸ ಪುನರ್ವಸು ನಕ್ಷತ್ರದಲ್ಲಿ 5 ಪ್ರಮುಖ ಗ್ರಹಗಳು ಅವುಗಳ ಉಚ್ಚ ಸ್ಥಾನದಲ್ಲಿದ್ದಾಗ ರಾಮನ ಜನನ ಆಯಿತು ಅಂತ. ಅದನ್ನು ಲೆಕ್ಕಾಚಾರಗಳನ್ನು ತೆಕ್ಕೊಂಡು ಒಂದು ಸಾಫ್ಟ್ವೇರ್ ಮಾಡಿ ಅದನ್ನು ಯಂತ್ರಕ್ಕೆ ಕೊಟ್ಟಾಗ ಯಂತ್ರ ಹೇಳುತ್ತದೆ ರಾಮನ ಜನನ ಕನಿಷ್ಠ ಕ್ರಿಸ್ತ ಪೂರ್ವ 5100 ವರ್ಷಗಳಿಗಿಂತ ಹಿಂದಿನದ್ದು ಅಂತ. ಆಮೇಲೆ 2026ನೇ ಇಸ್ವಿಯಲ್ಲಿದ್ದೇವೆ. ಅಂದರೆ ರಾಮಾಯಣ ನಡೆದದ್ದು ಯಾವ ಲೆಕ್ಕಾಚಾರ ಮಾಡಿದರು 7000 ವರ್ಷಗಳಿಂದ ಈಚೆಗೆ. ಆ ರಾಮಾಯಣ ಒಂದು ಸಾಕಲ್ಲ ಹೇಗಿರಬೇಕು ಅಂತ ಹೇಳಲಿಕ್ಕೆ. ಈ ದೇಶದ ವೈಶಿಷ್ಟ್ಯವೇ ಸಂಸ್ಕೃತಿ, ಸಂಸ್ಕಾರ, ಜೀವನ ಮೌಲ್ಯಗಳು. ಆ ಜೀವನ ಮೌಲ್ಯಗಳು ಹೇಗೆ ಇತ್ತು ಅದನ್ನು ತಿಳಿಸುವಂಥ ಗ್ರಂಥಗಳು. ಹಿಂದಿನ ಪೇಜಾವರ ಶ್ರೀಗಳು ಒಂದು ಸರ್ತಿ ತಾಯಂದಿರು ಕೂತ್ಕೊಂಡ ಸಭೆಯಲ್ಲಿ ಎಲ್ಲರನ್ನು ಉದ್ದೇಶಿಸಿ ಒಂದು ಹೇಳಿದರು, ನೀವೆಲ್ಲ ಕೈಕೇಯಿಗಳಾಗಬೇಕು ಅಂತ. ಕೂತ ತಾಯಂದರಿಗೆ ಗಾಬರಿ ಆಯಿತು. ಪೇಜಾವರ ಶ್ರೀಗಳ ಬಾಯಿಂದ ತಪ್ಪು ಬರ್ಬೋದಾ ಅಂತ 2 ಸೆಕೆಂಡ್ ಕಳೆದ ನಂತರ ಅದನ್ನು ಪುನರುಚ್ಚರಿಸಿದ್ರು ಅವರು, ನೀವೆಲ್ಲರೂ ಕೈಕೇಯಿಗಳಾಗಬೇಕು ಅಂತ. ಬಹಳ ಕಷ್ಟ ಆಯಿತು ಎದುರು ಕೂತ್ಕೊಂಡ ತಾಯಂದರಿಗೆ. ಆದರೆ ಆಮೇಲೆ ಅವರು ಹೇಳಿದ ವಾಕ್ಯ ಅದು ಕೇಳಿ ಕೆಲವು ತಾಯಂದರ ಕಣ್ಣಲ್ಲಿ ನೀರು ಬಂತು. ಪ್ರಾರ್ಥನೆ ಇಷ್ಟ ನಿಮ್ಮ ಹತ್ರ, ನೀವೆಲ್ಲರೂ ಭರತನ ಹಾಗಿರುವ ಮಕ್ಕಳಿಗೆ ಜನ್ಮ ಕೊಡಬೇಕು ಅಂತ. ರಾಮನನ್ನು ಕಾಡಿಗೆ ಕಳಿಸಿದ ಕೈಕೇಯಿ ಅಲ್ಲ, ಭರತನಿಗೆ ಜನ್ಮ ಕೊಟ್ಟ ಕೈಕೇಯಿ ಅಂತ. ರಾಮಾಯಣ ಅಣ್ಣ ತಮ್ಮಂದಿರು ಹೇಗಿರಬೇಕು ಅಂತ ಹೇಳೋದಕ್ಕೂ ಉದಾಹರಣೆ ಕೊಡ್ತಾರೆ, ಅಣ್ಣ ತಮ್ಮಂದಿರು ಹೇಗಿರಬಾರ್ದು ಅಂತ ಹೇಳೋದಕ್ಕೂ ಅದರಲ್ಲಿ ಉದಾಹರಣೆ ಇದೆ. ರಾಮ ಲಕ್ಷ್ಮಣ ಭರತ ಶತ್ರುಘ್ನರಂತೆ ಇರಬೇಕು, ವಾಲಿ ಸುಗ್ರೀವರಂತೆ ಇರಬೇಡಿ, ರಾವಣ ಕುಂಭಕರ್ಣರಂತೆಯೂ ಇರಬಾರದು. ಗೊತ್ತಾಗ್ತದೆ. ಹೀಗೆ ನಮ್ಮ ಸಂಸ್ಕೃತಿಯನ್ನು ತಿಳಿಸುವಂತಹ ಅನೇಕ ಮಹಾಭಾರತದಲ್ಲಿ ಅದು ಸ್ವಲ್ಪ ಒಂದು ರೀತಿಯ ಸಂಕೀರ್ಣ ಗ್ರಂಥ ಅದು. ಆದರೆ ಅದರ ಮಧ್ಯದಲ್ಲಿಯೂ ಭಗವದ್ಗೀತೆಯನ್ನು ಬೋಧಿಸಿದಲ್ಲ, ಎಲ್ಲ ಕಡೆ ಜೀವನ ಮೌಲ್ಯಗಳೇ ಇರುವುದು. ಭಾರತ ಜಗತ್ತಿಗೆ ಕೊಟ್ಟ ಕೊಡುಗೆ ಅಪಾರವಾದದ್ದು. ಭಾರತ ಜಗತ್ತಿಗೆ ಏನು ಕೊಟ್ಟಿದೆ ಅಂತ ಹೇಳಿದಾಗ ತಿರಸ್ಕಾರದಿಂದ ಒಬ್ರು ಹೇಳಿದರು, 0 ಕೊಟ್ಟಿದೆ ಅಂತ. ಅದು ತಿರಸ್ಕಾರದಿಂದ ಹೇಳೋ ವಸ್ತು ಅಲ್ಲ. ಆ 0 ಎಂಬುದು ಒಂದು ಅದ್ಭುತ ವಸ್ತು. ಶ್ರೀನಿವಾಸ ರಾಮಾನುಜಂ ಸಣ್ಣ 2ನೇ ಕ್ಲಾಸ್ನಲ್ಲಿದ್ದಾಗ ಅಧ್ಯಾಪಕರೊಂದು ಪ್ರಶ್ನೆ ಕೇಳಿದ್ರಂತೆ, 2 ಹಣ್ಣು ಉಂಟು, 2 ಜನ ಇದ್ದಾರೆ, ಎಷ್ಟು ಬರ್ತದೆ ಒಬ್ಬೊಬ್ಬರಿಗೆ ಅಂತ. ತಕ್ಷಣ ಹೇಳಿದರು 1 ಅಂತ. ಅಧ್ಯಾಪಕರು ಹೇಳಿದರು 10 ಹಣ್ಣಿದೆ, 10 ಜನ ಇದ್ದಾರೆ, ಎಷ್ಟು ಬರ್ತದೆ ಅಂತ. ತಕ್ಷಣ ಮತ್ತೆ ಗಟ್ಟಿ ಧ್ವನಿಯಲ್ಲಿ ಹೇಳಿದರು 1 ಅಂತ. ಈ ಪುಟ್ಟ ಬಾಲಕ ಎದ್ದು ನಿಂತು ಕೇಳ್ತಾನಂತೆ, ಶ್ರೀಮಾನ್ 0 ಹಣ್ಣು ಉಂಟು, 0 ಜನ ಇದ್ದಾರೆ, ಒಬ್ಬೊಬ್ಬರಿಗೆ ಎಷ್ಟು ಬರ್ತದೆ ಅಂತ. ಅಧ್ಯಾಪಕರೇ ಕಂಗಾಲು. ಆ 0 ವೈಶಿಷ್ಟ್ಯವೇ ಅದು. ಹಾಗಾಗಿ ನನ್ನ ಅಜ್ಜನ ಕಾಲದಲ್ಲಿ ಅಜ್ಜ ಹೇಳಿದ್ದು ಕೇಳಿದ್ದೆ ನಾನು, 0 ಅಂತ ಹೇಳ್ತಿರಲಿಲ್ಲ ಅವರು, ಪೂಜ್ಯ ಅಂತ ಹೇಳ್ತಿದ್ರು. ಯಾಕೆ ಪೂಜ್ಯತೆ ಬಂತದಕ್ಕೆ? ಯಾವುದಾದ್ರೂ ಸಂಖ್ಯೆಗೆ 0ಯನ್ನು ಕೂಡಿಸಿದರೆ ವ್ಯತ್ಯಾಸ ಇಲ್ಲ, 0 ತೆಗೆದರೆ ವ್ಯತ್ಯಾಸ ಇಲ್ಲ, ಗುಣಿಸಿದರೆ ಸರ್ವಲಯ, ಭಾಗಿಸಲಿಕ್ಕೆ ಬರುವುದಿಲ್ಲ ಅಂಥ 0. ಆ 0 ಇದ್ದದ್ದು 1ರ ಜೊತೆಗೆ ಸೇರಿದಾಗ ಒಂದು ವಿನೋದಕ್ಕೊಂದು ಕಥೆ ಹೇಳ್ತಾರೆ. 1 2 3 4 0ವರೆಗೆ ಎತ್ತರ ಪ್ರಕಾರ ನಿಂತರಂತೆ. 0 ಸಣ್ಣದು ಈಚೆ ಬದಿಯಲ್ಲಿ ಇತ್ತು, 9 ದೊಡ್ಡದು. ಆ 9ಕ್ಕೆ ಏನು ಕಂಡಿತು ಅಂತ ಗೊತ್ತಿಲ್ಲ. 8ರ ಕೆನ್ನೆಗೆ 1 ಕೊಟ್ಟ. ಯಾಕೆ ಅಂತ ಕೇಳಿದರೆ ನಾನು ನಿನಗಿಂತ ದೊಡ್ಡವ ಅಂತ.
8ನಿಗೆ ಗೊತ್ತಾಯಿತು ಅದೇನು ಮಾಡಬೇಕು ಅಂತ. ಅದು 7ಕ್ಕೆ ಒಂದು ಏಟು ಕೊಟ್ಟಿತು. ಹಾಗೆ ಕೊಟ್ಟು ಒಂದು ಪೆಟ್ಟು ತಿಂದಿತು. ಒಂದು ಪೆಟ್ಟು ತಿಂದಾಗ 0 ಹೆದರಿ ಪಕ್ಕಕ್ಕೆ ಸರಿಯಿತಂತೆ. ಆ ಒಂದು ಹೇಳ್ತದಂತೆ, ತಮ್ಮ ಹೆದರಬೇಡ, ನಾನು ನಿನ್ನ ಪಕ್ಕದಲ್ಲಿ ನಿಲ್ತೇನೆ ಅಂತ. ಪಕ್ಕದಲ್ಲಿ ನಿಂತಾಗ ಒಂದಿದ್ದದ್ದು 10 ಆಯಿತು, 9ಕ್ಕಿಂತಲೂ ಎತ್ತರ ಆಯಿತು, ಒಟ್ಟಿಗೆ ಸೇರುವುದು. ಇದು ನಮ್ಮ ಭಾರತೀಯ ಸಂಸ್ಕೃತಿ. ಈ ಸಂಸ್ಕೃತಿ ಇವತ್ತಿದೆಯಾ ಅಂತ ಕೇಳಿದರೆ ಎಲ್ಲಿಯೋ ಸ್ವಲ್ಪ ಗೊಂದಲ ಇದೆಯಲ್ಲ. ಸರಿ ಮಾಡಬೇಕು ಬೇಡ, ಸರಿ ಮಾಡಬೇಕು ಅಂತ ಕಂಡ ಅನೇಕರು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅನೇಕ ಸರ್ತಿ ಸ್ವಲ್ಪ ಸರಿಯೂ ಆಗಿದೆ. ಆದರೆ ಒಬ್ಬ ವ್ಯಕ್ತಿ 1925ನೇ ಇಸ್ವಿಯಲ್ಲಿ ಇದನ್ನೆಲ್ಲವನ್ನು ಅಧ್ಯಯನ ಮಾಡಿ ಇದು ಹೀಗಲ್ಲ, ಇದನ್ನು ಸರಿ ಮಾಡಬೇಕಾದ್ರೆ ಈ ದೇಶದ ಮಕ್ಕಳಿಗೆ ಅನ್ನಿಸಬೇಕು, ಈ ದೇಶಕ್ಕೋಸ್ಕರ ನಾನು ಬದುಕಬೇಕು, ಅಗತ್ಯ ಬಿದ್ದರೆ ಸಾಯಬೇಕು, ಆದರೆ ಯಾರ ಮುಂದೆಯೂ ತಲೆ ತಗ್ಗಿಸಬಾರ್ದು. ಆ ಎತ್ತರಕ್ಕೆ ಹೋಗಬೇಕಾದ್ರೆ ಕಲಿಯುಗದಲ್ಲಿ ಒಂದೇ ಒಂದು ತಂತ್ರ ಹೇಳ್ತಾರೆ. ವಿನೋದಕ್ಕೋ ಗೊತ್ತಿಲ್ಲ ನನಗೆ. ಕೃತಯುಗದಲ್ಲಿ 2 ಲೋಕಗಳಲ್ಲಿ ಧರ್ಮಗಳಿತ್ತು, ಸುರಲೋಕ ಅಸುರಲೋಕ. ಕಾಲ ಕಳೆಯಿತು, ತ್ರೇತಾಯುಗ ಬಂತು. ತ್ರೇತಾಯುಗ ಬಂದಾಗ 2 ಭಾಗಗಳಲ್ಲಿ, ಸಮುದ್ರದ ಈಚೆಗೊಂದು, ಸಮುದ್ರದ ಆಚೆಗೊಂದು. ಸಮುದ್ರದ ಆಚೆ ಇರುವಂಥದ್ದು ಅಧರ್ಮ ಆದರೆ ಈ ದೇಶದಲ್ಲಿ ಇದ್ದದ್ದು ಧರ್ಮ. ಆ ಕಾಲವೂ ಮುಗಿಯಿತು. ಆಮೇಲೆ ಬಂದದ್ದು ದ್ವಾಪರ ಯುಗ. ದ್ವಾಪರ ಯುಗದಲ್ಲಿ ಒಂದೇ ಮನೆಯಲ್ಲಿ 2. ಅದರ ಪರಿಣಾಮ ಏನು ಅಂತ ಮಹಾಭಾರತ ಯುದ್ಧವೇ ಹೇಳುತ್ತದೆ. ಆ ಕಾಲವೂ ಕಳೆಯಿತು. ಆ ಕಾಲ ಕಳೆದ ನಂತರ ಬಂದ ಈ ಕಾಲದಲ್ಲಿ ಒಬ್ಬನೇ ವ್ಯಕ್ತಿ ಬೆಳಗ್ಗೊಂದು ಮಾತಾಡ್ತಾನೆ, ಸಂಜೆ ಇನ್ನೊಂದು ಮಾಡ್ತಾನೆ. ಒಬ್ಬನಲ್ಲೇ ಧರ್ಮಗಳು ಸೇರಿಕೊಂಡು ಹೋಗಿದೆ. ಅಧರ್ಮದ ಭಾಗವನ್ನು ಕಡಿಮೆ ಮಾಡಿ ಧರ್ಮದ ಭಾಗವನ್ನು ಎತ್ತರಕ್ಕೆ ತೆಕ್ಕೊಂಡು ಹೋಗಲಿಕ್ಕೆ ಈ ದೇಶದಲ್ಲಿ ವಿದ್ಯಾ ವ್ಯವಸ್ಥೆ ಇತ್ತು, ಕಡಿಮೆ ಆಗಿದೆ. ಅದನ್ನೆಲ್ಲ ಮನಗಂಡಂತಹ ಡಾಕ್ಟರ್ ಕೇಶವ ಬಲರಾಮ ಹೆಡಗೇವಾರ್ 1925ನೇ ಇಸ್ವಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸ್ಥಾಪಿಸಿದರು. ಆಗ ಸಂಘಕ್ಕೆ ಹೆಸರು ಇರಲಿಲ್ಲ. ಯಾರೋ ಕೇಳಿದಾಗ ನೀವೇನು ಮಾಡ್ತೀರಿ ಅಂದರೆ, ರಾಷ್ಟ್ರ ಕಟ್ಟುತ್ತೇವೆ, ಈ ರಾಷ್ಟ್ರವನ್ನು ಸಂಘಟಿಸ್ತೇವೆ ಅಂತ. ವಿನೋದಕ್ಕೆ ತುಚ್ಛೀಕಾರ ಭಾವನೆಯಿಂದ ಒಬ್ಬ ಹೇಳಿದಂತೆ, ಈ ದೇಶದ 4 ಜನ ಒಟ್ಟಿಗೆ ಹಿಂದೂಗಳು ಹೋಗಬೇಕು ಅಂತಿದ್ರೆ ಅವರ ಹೆಗಲ ಮೇಲೆ ಸ್ಮಶಾನಕ್ಕೊಂದು ದೇಹ ಇದ್ದರೆ ಮಾತ್ರ ಹೋಗುವುದು, ಆಗುವುದಿಲ್ಲ ಅಂತ ಹಾಸ್ಯ ಮಾಡ್ತಾ ಇದ್ರು. ಆದರೆ ಡಾಕ್ಟರ್ ಜಿಯವರ ಹಾಸ್ಯಕ್ಕೆ ಮಣಿಯದೆ ಮುಂದೆ ಹೋದರು. 1925ರಿಂದ 1040ರವರೆಗೆ ಒಂದು ರೀತಿ ಉಪೇಕ್ಷೆ, ತಿರಸ್ಕಾರ, ನಿಂದೆ, ಇದರಲ್ಲಿಯೇ ಸಂಘ ಬೆಳೆದು ಬಂತು. ಆದರೆ ಸಂಘದ ಸ್ವಯಂ ಸೇವಕರು ಒಬ್ಬರು ಎದೆಗುಂದಲಿಲ್ಲ. 1940ರಲ್ಲಿ ಅವರು ಹೋದರು. ಅವರು ಸ್ವರ್ಗಸ್ಥರಾದ ಮೇಲೆ ಪರಮ ಪೂಜ್ಯನೇ ಶ್ರೀ ಗುರೂಜಿಯವರು ಬಂದರು. 33 ವರ್ಷಗಳ ಕಾಲ ಈ ರಾಷ್ಟ್ರವನ್ನು, ಸಂಘವನ್ನು ನಡೆಸಿಕೊಂಡು ಹೋದರು. ಆ ಸಮಯದಲ್ಲಿ ಅನೇಕ ವಿರೋಧಗಳು ಬಂತು. ಯಾವುದೇ ವಿರೋಧಕ್ಕೆ ಜಗ್ಗಲಿಲ್ಲ. ಗಾಂಧಿ ಹತ್ಯೆ ಆರೋಪ ಬಂತು, ಜೈಲಿನಲ್ಲಿ ಹಾಕಿದರು, ಬಿಡುಗಡೆ ಮಾಡಿದಾಗ ಗುರೂಜಿಯವರ ಭಾಷಣ ಇತ್ತು. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.